ಕರೆಕ್ಟ್ ಬಾಳೆ ನೇಂದ್ರ ಬಾಳೆ ಇದೆ. ಇದು ನೇಂದ್ರ ಬಾಳೆ ಇருக்கு ಕರ್ಬಾಳಿ ಕಣಂಗೂ ಇಲ್ಲಪ್ಪ ಅದು. ಇದಲ್ದ ಫಾಲ್ಸ್ ನಂಬರ್ ಬಂದಿದ್ದು ಲೊಕೇಶನ್ ಅಲ್ಲಿ ಎಂಡ್ ಆಯ್ತು, ಡಿವಿಯೇಷನ್ ಚೇಂಜ್ ಆಗುತ್ತೆ. ಹೌದಾ ಇವ್ರು ಹೇಳೋದ ಇವ್ರಿಗೆ ಎಂತ ಗೊತ್ತಿಲ್ಲ. ಹೇಳ ನಡ್ಕೊಂಡು ಹೋಗ್ತಂತ ಮತ್ತೆ ಅಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ಬೋದ? ಎಲ್ಲಿಂದ? ಕೋಟಿಲಿಂಗೇಶ್ವರ ಬಿದ್ರು ಮಹಾಗಣಪತಿ. ಅಪ್ಪ ಅದೇ ಕೇಂಬ ಇಲ್ಲಿ ಯಾರು ಇದ್ರೆ ಕೇಂಬ ನಾ ಅಂತ ಏನ ಆಚೆ ಕರೆಕ್ಟ್ ತೋರುತ್ತೇನೋ. ಎಂತ ಝೂಮ್ ಮಾಡ್ರೆ ತೋರುದಿಲ್ಲಲ್ಲೇ. ಎಂತದ್ದು ತೋರುದಿಲ್ಲನೆ. ಹಾ ಹೌದಾ? ಅಲ್ಲ ದೇವಸ್ಥಾನದಿಂದ ದಾರಿ ಬಾ. ಎಂತ ಎಷ್ಟು
ಅಲ್ಲ, ಗಾಡಿ ಹೊತ್ತಂತೆ. ಗಾಡಿ ಒಳ್ಳೆಯವ್ರಿಗೆ ಹಾಕ್ತೇನೆ. ಅರ್ಧ ರಸ್ತೆ ತನಕ ಹೊತ್ತು. ಬಕ್ಕಳ್ಳಕ್ಕೆ ನೀವೆಲ್ಲ ಅಲ್ಲಿಗೆ ಹೋಪಾರ ಎಂತ ಇತ್ತಲ್ಲ ಹೊಯ್ಲಕ್ಕ ಹೆದರಿಕೆ ಆಗ್ತಾರ ಇತ್ತ ಅಂತಾರು ಕಾಡು ಪ್ರಾಣಿಗಳು ಎಂತ ಇಲ್ಲಿ ಹೊಯ್ಲಕ್ಕಲ್ಲ ಎಷ್ಟು ದೂರ ಆಯ್ತಾ? ಇಲ್ಲಿ ಗಾಡಿ ಆಗಿತ್ತಿಲ್ಲ, ಲಾಸ್ಟ್ ಗಾಡಿ ಆಗಿತ್ತಿಲ್ಲ. ಹೌದಾ ಒಂದು ಫೋನ್ ಮಾಡಿ ಬಕ್ಕಳ್ಳಕ್ಕೆ ಹಾಂ ಬಂದಲ್ಲ ಸುಮಾರು ದೂರ ಗಾಡಿ ಬತ್ತಂಬ್ರ ಸುಮಾರು ದೂರ ಗಾಡಿ ಬತ್ತಮ್ಮ ಟೈಮ್ ಪಾಸ್ ಆಗ್ತದೆ ನಮಗೆ. ಅರ್ಧ ಗಂಟೆ ನಡ್ಬೇಕು. ದಾರಿ ಕರೆಕ್ಟ್ ಇತ್ತ ನೀಟಾಗಿ ದಾರಿ ತಪ್ಪಿ ಹೋಗ್ತಾರ ಎಂತ ಇಲ್ಲಲ್ಲ ಥ್ಯಾಂಕ್ ಯು ನೀರು ಕಾಡಿದೆ ಕಣೆ ಮತ್ತೆ. ಹೊಯ್ಲಕ್ಕಲ್ದ ಕಾಡು ಪ್ರಾಣಿ ಎಲ್ಲ ಇದ್ವಾ ಇಲ್ಲ ಇಲ್ಲ ಎಂತ ತೊಂದ್ರೆ ಇಂಬ್ಳು ಮಾತ್ರ ಇದ್ದು ಇಂಬಳಿ ಮಾತ್ರ ಇದೆ ಎಂತ ಮಾಡ್ತಾವ ಕಚ್ಚೋಲ್ಲ ರಕ್ತ ಕುಡಿತು ಹೌದಾ ಅಲ್ಲಿ ತನಿಂದ ಗೊತ್ತಾಗ್ತಾವ ಇದ್ರೆ ಊಟ ಆತು ಕಾಳೆ ಬರ್ತಲ್ಲ ಹೌದಾ ಕಾಂಬ ಇಂಬಳ ಇದೆ ಹಾಂ ಹೀಗೆ ಬೆಳ್ಕಲ್ ತೀರ್ಥದ ಕಡೆ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ಹಾಗೆ ಹತ್ರ ಬಂದ್ವಿ ನಾವು, ಅಂದರೆ ನಡ್ಕೊಂಡು ಹೋಗೋಂಥ ದಾರಿಗೆ ರೀಚ್ ಆದ್ವಿ. ಹಾಗೆ ಹೆಚ್ಚು ದೂರ ಇಲ್ಲ ಹತ್ತಿರ ಹೋಗೋದಕ್ಕೆ, ಅಂದರೆ ಕಾಲ್ದಾರಿ ಇದೆ ನೋಡಿ, ಇಲ್ಲಿ ರೋಡ್ ನೀಟಾಗಿದೆ, ಅಕ್ಕಪಕ್ಕ ಮನೆ ಎಲ್ಲ ಇದೆ, ತೋಟ ಇದೆ. ಹಾಗೆ ನಡ್ಕೊಂಡು ಮುಂದೆ ಹೋಗ್ತಾ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗತ್ತೆ. ಮುಂದೆ ಹೋಗ್ತಾ ಇದ್ದೀವಿ ನಾವು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾರು ಈ ವಿಡಿಯೋ ನೋಡಿಕೊಂಡು ಹೋಗೋದಕ್ಕೆ ಮುಂದುವರಿಯಬೇಡಿ, ನೆಕ್ಸ್ಟ್ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಈ ಬೆಳ್ಕಲ್ ತೀರ್ಥಕ್ಕೆ ಹೋಗೋದಕ್ಕೆ. ನಾನಿಲ್ಲಿ ಇನ್ನೂ ಬೆಳ್ಕಲ್ ತೀರ್ಥದ ವಿಡಿಯೋವನ್ನು ಹಾಕಿಲ್ಲ, ಹೋಗ್ತಾ ಇರೋದನ್ನಷ್ಟೇ ವಿಡಿಯೋ ಮಾಡಿರುವಂಥದ್ದೇ. ಹಾಗಾಗಿ ನೀವು ಇದನ್ನು ನೋಡಿಬಿಟ್ಟು ಬೆಳ್ಕಲ್ ತೀರ್ಥಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡೋದಕ್ಕೆ ಡಿಸೈಡ್ ಮಾಡಬೇಡಿ. ಮುಂದೆ ನನ್ನ ವೀಡಿಯೋದಲ್ಲಿ ನಾನು ಏನು ಬೆಳ್ಕಲ್ ತೀರ್ಥಕ್ಕೆ ಹೋಗ್ತಾ ಇದ್ದೀನಿ, ಆ ಫಾಲ್ಸ್ ಇದೆಯಲ್ಲ ಅದನ್ನು ತೋರಿಸ್ತಾ ಇದ್ದೀನಿ, ಅದನ್ನು ನೋಡಿದ ಮೇಲೆ ನೀವು ಡಿಸೈಡ್ ಮಾಡಿ ಹೋಗೋದಕ್ಕೆ. ಹಾಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಪಯಣ ಮುಂದುವರಿಸ್ತೀವಿ.